ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಭಗವಂತನು ಹೇಳಿದನು, ಹೇ ಮಹಾಬಾಹುವೆ, ಮತ್ತೆ ನನ್ನ ಉಪದೇಶವನ್ನು ಕೇಳು. ನಿನ್ನ ಮೇಲಿರುವ ಅನುರಾಗದಿಂದ ನಿನ್ನ ಹಿತವನ್ನು ಕೋರಿ ಹೇಳುತ್ತಿದ್ದೇನೆ. ಅರ್ಜುನನ ತಾಳ್ಮೆಯನ್ನು ಮೆಚ್ಚಲೇಬೇಕು. ಇಂದು ಯಾರಾದರೂ ಮಕ್ಕಳಿಗಾಗಲಿ ಅಥವಾ ವಯಸ್ಕರಿಗಾಗಲಿ ಒಂದು ವಿಷಯ ಹೇಳಲು ಆರಂಭಿಸಿದರೆ ಅಲ್ಲಿಂದ ಅವರು ಪರಾರಿಯಾಗುವುದನ್ನು ಕಾಣಬಹುದು. ಪ್ರತಿಯೊಬ್ಬರಿಗೂ ತಮ್ಮ ಮಕ್ಕಳು ಚೆನ್ನಾಗಿರಬೇಕೆಂಬ ಆಶಯ ಸಹಜ. ಜೊತೆಯಲ್ಲಿ ಇರುವ ಸಮಯದಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತನಾಡುವ ಬದಲಾಗಿ ತಿಳಿ ಹೇಳುವುದರಲ್ಲೇ ತಮ್ಮ ಸಮಯ ಕಳೆಯುವುದು ಹೆಚ್ಚು. ತಾನು ಹೇಳಿದರೆ ತನ್ನ ಮಕ್ಕಳು ತನ್ನನ್ನು ದ್ವೇಷ ಮಾಡಿಯಾರು ಎಂಬ ಭಾವದಿಂದ ತಾಯಿಯಾದವರು ತಮ್ಮ ಮಕ್ಕಳ ಒಂದಿಷ್ಟು ತಪ್ಪುಗಳನ್ನು ಹುಡುಕಿ ತಮ್ಮವರಲ್ಲಿ ಹೇಳಿ ಕೋಪದಿಂದ ಅವರು ಶಿಕ್ಷಿಸುವಂತೆ ಮಾಡಿದವರ ಪರಿಣಾಮವಾಗಿ ತಂದೆಯ ಬಗ್ಗೆ ಮಕ್ಕಳಲ್ಲಿ ದ್ವೇಷ ಬೆಳೆಯುವುದನ್ನು ಕಾಣಬಹುದು. ಮಕ್ಕಳನ್ನು ಮಕ್ಕಳಾಗಿ ಕಾಣುತ್ತಾ ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸಿ ಪೋಷಿಸುವ ಬದಲು ಕೇವಲ ಮಕ್ಕಳಲ್ಲಿರುವ ಕೊರತೆಯನ್ನೇ ಕಾಣುತ್ತಾ ಇನ್ನೊಬ್ಬರೊಂದಿಗೆ ಹೋಲಿಸಿ ಇತರರನ್ನು ಎತ್ತಿಕಟ್ಟಿ ವ್ಯಕ್ತಿತ್ವಕ್ಕೆ ಬೇಸರ ಬರುವಂತೆ ಸದಾ ಮನಸ್ಸಿಗೆ ಕಿರಿಕಿರಿ ಮಾಡುವ ಅದೆಷ್ಟೋ ಕುಟುಂಬಗಳನ್ನು ಕಾಣಬಹುದು. ಇಲ್ಲಿ ಅರ್ಜುನ ಕೃಷ್ಣನ ಪ್ರತಿಯೊಂದು ಮಾತುಗಳನ್ನು ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದಾನೆ. ಕಬ್ಬಿಣ ಕಾದಾಗ ಬಗ್ಗಿಸಬೇಕು ಎಂಬಂತೆ ಕೃಷ್ಣ ಅರ್ಜುನನ ಅಸಹಾಯಕತೆಯನ್ನು ಸರಿಯಾಗಿ ಉಪಯೋಗಿಸುತ್ತಿದ್ದಾನೆ. ಅರ್ಜುನನಿಗೆ ಕೃಷ್ಣನನ್ನು ಬಿಟ್ಟರೆ ಏನನ್ನೂ ಸಾಧಿಸಲು ಅಸಾಧ್ಯವೆಂಬ ಅರಿವಿದೆ. ಅರ್ಜುನನಿಗೆ ಈ ಹಿಂದೆ ಎಂದೂ ಮಾಡದ ಉಪದೇಶ ಮಾಡಿ ತನ್ಮೂಲಕ ಅರ್ಜುನನನ್ನು ಉತ್ತಮ ಜ್ಞಾನಿಯಾಗಿಸುತ್ತಿದ್ದಾನೆ. ಪ್ರೀತಿ ಪಾತ್ರರು ನಮಗಿಂತ ಚೆನ್ನಾಗಿ ಬಾಳಲಿ ಎಂಬ ಆಶಯದಿಂದ ತಮ್ಮವರಿಗೆ ಒಂದಿಷ್ಟು ಉಪದೇಶ ಮಾಡುವುದು ಪ್ರತಿ ಕುಟುಂಬದಲ್ಲಿ ಇದ್ದದ್ದೇ. ಆದರೆ ಅವರಿಗೆ ಬೇಕಾದಾಗ ತಿಳಿಸಿದರೆ ಸರಿಯಾಗಿ ಅರ್ಥವಾಗುವುದು. ಯಾರಿಗೆ ಯಾವಾಗ ಹೇಗೆ ಹೇಳಬೇಕೆಂಬುದನ್ನು ಭಗವಂತನಿಂದ ಕಲಿಯಬಹುದಾಗಿದೆ. ಹರಿ ಓಂ ತತ್ಸತ್.